ನಮಸ್ಕಾರ. ನಿಮ್ಮೆಲ್ಲರಿಗೂ ನರ್ಸಿಂಗ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನರ್ಸಿಂಗ್ ಪರೀಕ್ಷೆಗಳ ದೃಷ್ಟಿಯಿಂದ ಅತ್ಯಂತ ಪ್ರಮುಖ ವಿಷಯ ದಟ್ ಈಸ್ IV ಫ್ಲೂಯಿಡ್ಸ್, ಇಂಟ್ರಾವೇನಸ್ ಫ್ಲೂಯಿಡ್ಸ್. IV ಫ್ಲೂಯಿಡ್ಸ್ ಈ ಟಾಪಿಕ್ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆಸ್ಪತ್ರೆಗಳಲ್ಲಿ ನಾವು ದಿನ ನೋಡ್ತಕ್ಕಂಥ ಆ ಬಾಟಲ್ಗಳಲ್ಲಿ ಏನಿದೆ, ಯಾವ ರೋಗಿಗೆ ಯಾವ ಫ್ಲೂಯಿಡ್ ಕೊಡಬೇಕು, ಇವೆಲ್ಲವನ್ನು ಸರಳವಾಗಿ ಇಂದಿನ ವಿಡಿಯೋದಲ್ಲಿ ನೋಡೋಣ. ಏನು IV ಫ್ಲೂಯಿಡ್ಸ್ ಅಂತಂದರೆ, ಹೆಸರೇ ಹೇಳುವಂತೆ ಇಂಟ್ರಾವೇನಸ್ ಫ್ಲೂಯಿಡ್ಸ್. ಇಂಟ್ರಾ ಅಂದರೆ ಇನ್ಸೈಡ್, ಒಳಗಡೆ. ವೇನಸ್ ಅಂದರೆ ವೇನ್ಸ್. ಇಂಟ್ರಾವೇನಸ್ ಅಂದರೆ ಡೈರೆಕ್ಟಾಗಿ, ನೇರವಾಗಿ ರಕ್ತನಾಳದಲ್ಲಿನೇ ಬಿಡ್ತಕ್ಕಂಥ ದ್ರಾವಣಗಳು, ಡೈರೆಕ್ಟಾಗಿ ವೇನ್ಸ್ಗಳಿಗೇ ಕನೆಕ್ಟ್ ಮಾಡ್ತಕ್ಕಂಥ ಫ್ಲೂಯಿಡ್ಸ್ಗಳು. ಅಂಥ ಫ್ಲೂಯಿಡ್ಸ್ಗಳಿಗೆ ನಾವು ಇಂಟ್ರಾವೇನಸ್ ಫ್ಲೂಯಿಡ್ಸ್ ಅಂತ ಕರಿತೀವಿ. ಡೈರೆಕ್ಟಾಗಿ ವೇನ್ಸಲ್ಲಿನೇ ನಾವು ಫ್ಲೂಯಿಡ್ಸನ್ನು ಬಿಡ್ತೀವಲ್ಲ, ಅಂಥ ಫ್ಲೂಯಿಡ್ಸ್ಗಳಿಗೆ ಇಂಟ್ರಾವೇನಸ್ ಫ್ಲೂಯಿಡ್ಸ್ ಅಂತ ಕರಿತೀವಿ. ಇಂಟ್ರಾವೇನಸ್ ಫ್ಲೂಯಿಡ್ಸ್ಗಳನ್ನು ಸಾಮಾನ್ಯವಾಗಿ ನಾವು ಡಿಹೈಡ್ರೇಷನ್ ಆದಾಗ, ಒಂದು ವ್ಯಕ್ತಿಗೆ ಡಿಹೈಡ್ರೇಷನ್ ಆದಾಗ, ಇಲ್ಲ ಆ ವ್ಯಕ್ತಿ ಶಾಕಲ್ಲಿದ್ದಾಗ, ಅಥವಾ ಒಬ್ಬ ವ್ಯಕ್ತಿಯಲ್ಲಿ ಇಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸಸ್ ಆದಾಗ, ಅಥವಾ ಸರ್ಜರಿ ಆದ ನಂತರನೂ ನಾವು IV ಫ್ಲೂಯಿಡ್ಸನ್ನು ಕೊಡ್ತೀವಿ. ಮುಖ್ಯವಾಗಿ ನಾವು ಇಂಟ್ರಾವೇನಸ್ ಫ್ಲೂಯಿಡ್ಸನ್ನು 3 ವಿಧಗಳಾಗಿ ವಿಂಗಡಿಸಬಹುದು. ಅವು ಯಾವಪ್ಪ ಅಂದರೆ ಐಸೋಟೋನಿಕ್, ಹೈಪರ್ಟೋನಿಕ್, ಮೂರನೇದು ಹೈಪೋಟೋನಿಕ್. ಐಸೋಟೋನಿಕ್, ಹೈಪರ್ಟೋನಿಕ್ ಮತ್ತು ಹೈಪೋಟೋನಿಕ್. ಈ 3 ಟೈಪ್ಸ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಯಾವ ಕಾನ್ಸೆಪ್ಟಪ್ಪ ಅಂತಂದರೆ ಆಸ್ಮೋಸಿಸ್. ನೀವು ಕೇಳಿರ್ಬೋದು, ಏನು ಆಸ್ಮೋಸಿಸ್ ಅಂದರೆ? ಆಸ್ಮೋಸಿಸ್ ಅಂದರೆ ಇಲ್ಲೊಂದು ಡಯಾಗ್ರಾಮಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಕೆಲವೊಂದಿಷ್ಟು ಮಾಲಿಕ್ಯೂಲ್ಸ್ ಇದೆ. ಇದೊಂದು A ಭಾಗ ಅಂತ ತಿಳ್ಕೊಳ್ಳೋಣ, ಇದು B ಭಾಗ. ಇಲ್ಲಿಯೂ ಕೆಲವೊಂದಿಷ್ಟು ಮಾಲಿಕ್ಯೂಲ್ಸ್ ಇದೆ. ಆದರೆ ಇಲ್ಲಿ ಮಾಲಿಕ್ಯೂಲ್ಸ್ ಕಡಿಮೆ ಇದೆ, ಇಲ್ಲಿ ಮಾಲಿಕ್ಯೂಲ್ಸ್ ಜಾಸ್ತಿ ಇದೆ. ಅಂದರೆ ಇಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಇಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಇದೆ. ಇನ್ನೊಂದು ಮುಖ್ಯ ಅಂತಂದರೆ ಇಲ್ಲೊಂದು ಲೇಯರ್ ಇದೆ. ಈ ಲೇಯರು ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಲೇಯರ್ ಅಂದರೆ ಮೆಂಬ್ರೇನ್, ಪರ್ಮಿಯಬಲ್ ಮೆಂಬ್ರೇನ್. ನೋಡಿರಿ, ಆಸ್ಮೋಸಿಸ್ ಮೀನಿಂಗ್ ಏನಪ್ಪ ಅಂತಂದರೆ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್. ಇವೆಲ್ಲ ಪಾರ್ಟಿಕಲ್ಸ್, ಸ್ಮಾಲ್ ಡಾಟ್ಸ್ ಏನಿದೆ ಇವೆಲ್ಲ ಪಾರ್ಟಿಕಲ್ಸ್ ಅಥವಾ ಮಾಲಿಕ್ಯೂಲ್ಸ್. ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಾಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಮೂಮೆಂಟ್ ಆಫ್ molecules from higher concentration to lower concentration. ಈ ಏರಿಯಾ ಏನಿದೆ ಇದು ಹೈಯರ್ ಕಾನ್ಸಂಟ್ರೇಷನ್, ಇದು ಲೋವರ್ ಕಾನ್ಸಂಟ್ರೇಷನ್. ಇವು ಮಾಲಿಕ್ಯೂಲ್ಸ್. ಮೂಮೆಂಟ್ಸ್ ಆಫ್ ಮಾಲಿಕ್ಯೂಲ್ಸ್ ಫ್ರಾಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಹೆಚ್ಚಿನ ಸಾಂದ್ರತೆ ಕಡೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಮಾಲಿಕ್ಯೂಲ್ಸ್ ಏನು ಮೂವ್ ಆಗ್ತಾವಲ್ಲ, ಅದನ್ನು ಆಸ್ಮೋಸಿಸ್ ಅಂತ ಕರಿತೀವಿ. ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಇದನ್ನು ನಾನು ಸೆಲ್ಸ್ದ ಪ್ಲಾಸ್ಮಾ ಮೆಂಬ್ರೇನ್ ಹೇಳ್ತಿರ್ಬೇಕಾದ್ರೂ ಇದನ್ನು ಹೇಳಿದ್ದೀನಿ ನಾನು. ಆಸ್ಮೋಸಿಸ್ ಅಂದರೆ ಹೆಚ್ಚಿನ ಸಾಂದ್ರತೆ ಕಡೆಯಿಂದ ಮಾಲಿಕ್ಯೂಲ್ಸು ಕಡಿಮೆ ಸಾಂದ್ರತೆ ಕಡೆಗೆ ಏನು ಮೂವ್ ಆಗ್ತಾವಲ್ಲ ಥ್ರೂ ಪರ್ಮಿಯಬಲ್ ಮೆಂಬ್ರೇನ್, ಅದನ್ನು ನಾವು ಆಸ್ಮೋಸಿಸ್ ಅಂತ ಕರಿತೀವಿ. ಇದೇ ಸೇಮ್ ಪ್ರೊಸೆಸ್ಸು ಬಾಡಿಯಲ್ಲಿನೂ ಆಗ್ತಾಯಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಸೆಲ್ ಇದೆ, ಸೆಲ್ ಸುತ್ತಲೂ ಒಂದು ಫ್ಲೂಯಿಡ್ ಇದೆ ಅಂತ ತಿಳ್ಕೊಂಡು, ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್. ಅದು ಕೆಲವೊಂದು ಸಲ ಒಳಗಡೆ ಹೋಗ್ತಾ ಇರುತ್ತೆ, ಅಲ್ಲಿರ್ತಕ್ಕಂಥ ಮಾಲಿಕ್ಯೂಲ್ಸ್ ಒಳಗಡೆ ಹೋಗ್ತಾ ಇರುತ್ತೆ, ಸೆಲ್ಸ್ ಒಳಗಡೆ ಇರ್ತಕ್ಕಂಥ ಮಾಲಿಕ್ಯೂಲ್ಸ್ ಹೊರಗಡೆ ಬರ್ತಾ ಇರ್ತವೆ. ಇದನ್ನು ನಾವು ಆಸ್ಮೋಸಿಸ್ ಅಂತ ಕರಿತೀವಿ. ನಾನು ಈಗಾಗಲೇ ಹೇಳಿದಂತೆ ಆಸ್ಮೋಸಿಸ್ ಮೀನಿಂಗ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ನಾವು ಟೈಪ್ಸನ್ನು ನೋಡೋಣ. ನಾನು ಈಗಾಗಲೇ ಹೇಳ್ತಾ ಇದ್ದೆ ಏನಪ್ಪ ಅಂತಂದರೆ ಟೈಪ್ಸ್ ಆಫ್ IV ಫ್ಲೂಯಿಡ್ಸ್ ಯಾವಪ್ಪ ಅಂದರೆ ಐಸೋಟೋನಿಕ್, ಹೈಪರ್ಟೋನಿಕ್ ಮತ್ತು ಹೈಪೋಟೋನಿಕ್.
ಏನು ಐಸೋ ಅಂದರೆ, ಹೈಪೋ ಅಂದರೆ, ಹೈಪರ್ ಅಂದರೆ? ಐಸೋ ಅಂದರೆ ಸೇಮ್ ಅಥವಾ ಸಿಮಿಲರ್ ಅಂತ ಅರ್ಥ, ಸೇಮ್. ಹೈಪೋ ಅಂದರೆ ಕಡಿಮೆ, ಹೈಪೋ ಅಂದರೆ ಕಡಿಮೆ. ಹೈಪರ್ ಅಂದರೆ ಜಾಸ್ತಿ. ಟೋನಿಸಿಟಿ ಅಂತಂದರೆ ಅಲ್ಲಿರ್ತಕ್ಕಂಥ ಪ್ರೆಷರ್, ಆ ಥರ. ಐಸೋಟೋನಿಕ್, ಹೈಪರ್ಟೋನಿಕ್ ಮತ್ತು ಹೈಪೋಟೋನಿಕ್. ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಐಸೋಟೋನಿಕ್ ಫ್ಲೂಯಿಡ್ಸ್. ಐಸೋಟೋನಿಕ್ ಫ್ಲೂಯಿಡ್ಸ್ ಅಂದರೆ ಈ ಫ್ಲೂಯಿಡ್ಸ್ದು ಸಾಂದ್ರತೆ ನಮ್ಮ ರಕ್ತದ ಸಾಂದ್ರತೆ ಅಷ್ಟೇ ಇರ್ತದೆ. ರಕ್ತದ ಸಾಂದ್ರತೆ ಎಷ್ಟು ಇರ್ತೈತಲ್ಲ ಅಷ್ಟೇ ಸಾಂದ್ರತೆ ಈ ಐ ವಿ ಫ್ಲೂಯಿಡ್ಸ್ದು ಇರ್ತೈತೆ. ಹೀಗಾಗಿ ಈ ಐ ವಿ ಫ್ಲೂಯಿಡ್ಸು ಯಾವುದೇ ಸೆಲ್ ಒಳಗಡೆನೂ ಹೋಗೋದಿಲ್ಲ ಮತ್ತು ಆ ಸೆಲ್ಸ್ ಸೈಜನ್ನು ದೊಡ್ಡದು ಮಾಡೋದಿಲ್ಲ, ಆ ಸೈಜನ್ನು ಕನ್ಸ್ಟ್ರಿಕ್ಟ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಅಂದರೆ ಸೆಲ್ ಸೈಜಿಗೆ ಈ ಥರ ಫ್ಲೂಯಿಡ್ಸು ಅಫೆಕ್ಟ್ ಮಾಡೋದಿಲ್ಲ. ಅಂದರೆ ಇದನ್ನು ರಕ್ತದಲ್ಲಿ ಕೊಡ್ತೀವಿ. ರಕ್ತದಲ್ಲಿ ಕೊಟ್ಟಾದ ಮೇಲೆ ಆ ರಕ್ತದ ಮೂಲಕ ಐ ವಿ ಫ್ಲೂಯಿಡು ಸೆಲ್ಸನ್ನು ತಲುಪ್ತದೆ. ಆ ಸೆಲ್ಸ್ ತಲುಪಿದ ಮೇಲೆ ಆ ಫ್ಲೂಯಿಡು ಸೆಲ್ಸ್ ಒಳಗಡೆ ಹೋಗೋದಿಲ್ಲ ಮತ್ತು ಆ ಫ್ಲೂಯಿಡ್ಸು ಸೆಲ್ಸ್ ಒಳಗಡೆ ಇರ್ತಕ್ಕಂಥ ಕಾನ್ಸಂಟ್ರೇಷನನ್ನು ಹೊರಗಡೆ ತರೋದಿಲ್ಲ. ಅಂದರೆ ಯಾವ ಐ ವಿ ಫ್ಲೂಯಿಡ್ಸು ಸೆಲ್ ಸ್ಟ್ರಕ್ಚರನ್ನು ದೊಡ್ಡದು ಮಾಡೋದಿಲ್ಲ, ಶ್ರಿಂಕ್ ಮಾಡೋದಿಲ್ಲ, ಅಂಥ ಫ್ಲೂಯಿಡ್ಸನ್ನು ನಾವು ಅದಕ್ಕೆ ಹೇಳಿದೆ ಸೇಮ್ ಅಂದರೆ ಇವು ಸೆಲ್ ಸ್ಟ್ರಕ್ಚರನ್ನು ಅಥವಾ ಸೆಲ್ ಶೇಪನ್ನು ಚೇಂಜ್ ಮಾಡೋದಿಲ್ಲ. ಹೀಗಾಗಿ ಇಂಥ ಫ್ಲೂಯಿಡ್ಸನ್ನು ನಾವು ಐಸೋಟೋನಿಕ್ ಫ್ಲೂಯಿಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ ನಾರ್ಮಲ್ ಸಲೈನ್ ಅಂದರೆ 0.9% NaCl, ಸೋಡಿಯಂ ಕ್ಲೋರೈಡ್. 0.9% ಸೋಡಿಯಂ ಕ್ಲೋರೈಡ್ ಇದೆಲ್ಲ, ಇದನ್ನು ನಾವು ಐಸೋಟೋನಿಕ್ ಫ್ಲೂಯಿಡ್ ಅಂತ ಕರಿತೀವಿ. ಇದನ್ನು ಯಾವಾಗ ಕೊಡ್ತೀವಿ ಅಂದರೆ ಡಿಹೈಡ್ರೇಷನ್ ಆದಾಗ ಅಥವಾ ಲೋ ಬ್ಲಡ್ ಪ್ರೆಷರ್ ಇದ್ದಾಗ ನಾವು 0.9% ಸೋಡಿಯಂ ಕ್ಲೋರೈಡನ್ನ ಕೊಡ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೀವು ಕೇಳಿರ್ಬೋದು, RL, ರಿಂಗರ್ಸ್ ಲ್ಯಾಕ್ಟೇಟ್, RL. ಇದನ್ನು ನಾವು ನೋಡಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಇದನ್ನು ನಾವು ಹಾರ್ಟ್ಮನ್ ಸೊಲ್ಯೂಷನ್ ಅಂತ ಕರಿತೀವಿ. HEART, ಹಾರ್ಟ್ಮನ್ ಸೊಲ್ಯೂಷನ್ ಅಂದರೆ ರಿಂಗರ್ಸ್ ಲ್ಯಾಕ್ಟೇಟ್. ಇದನ್ನು ನಾವು ಎಸ್ಪೆಷಲಿ ಇನ್ ಕೇಸ್ ಬರ್ನ್ಸ್ ಆದಾಗ ಕೊಡ್ತೀವಿ. ಇದು ಏನು ಮಾಡ್ತಾವಪ್ಪ ಅಂದರೆ NS ಆಗಿರ್ಬೋದು, RL ಆಗಿರ್ಬೋದು, ಇವು ಸೆಲ್ ಸ್ಟ್ರಕ್ಚರನ್ನು, ಸೆಲ್ ಸೈಜನ್ನು ಅಫೆಕ್ಟ್ ಮಾಡೋದಿಲ್ಲ. ಬ್ಲಡ್ಡಲ್ಲಿ ಯಾವ ರೀತಿ ಇರ್ತವೆ ಅಂದರೆ ಈ ಫ್ಲೂಯಿಡ್ಸು ಸೆಲ್ಸ್ ಒಳಗಡೆ ಮೂವ್ ಆಗೋದಿಲ್ಲ. ಇನ್ನು ಎರಡನೇದಾಗಿ ಹೈಪೋಟೋನಿಕ್ ಸೊಲ್ಯೂಷನ್ಸ್. ಹೈಪೋಟೋನಿಕ್ ಸೊಲ್ಯೂಷನ್ಸ್ ಅಂದರೆ ಈ ಫ್ಲೂಯಿಡ್ಸು ಅಥವಾ ಈ ಸೊಲ್ಯೂಷನ್ಸದು ಸಾಂದ್ರತೆ ರಕ್ತಕ್ಕಿಂತ ಕಡಿಮೆ ಇರ್ತದೆ. ಹೈಪೋ ಅಂದರೆ ಕಡಿಮೆ. ಹೈಪೋಟೋನಿಕ್ ಸೊಲ್ಯೂಷನ್ಸ್ ಅಂದರೆ ಇಲ್ಲಿ ನಾವೇನು ಐ ವಿ ಫ್ಲೂಯಿಡ್ಸನ್ನು ಯೂಸ್ ಮಾಡ್ತೀವಲ್ಲ, ಆ ಐ ವಿ ಫ್ಲೂಯಿಡ್ಸ್ ಸಾಂದ್ರತೆ ಬ್ಲಡ್ ಸಾಂದ್ರತೆಗಿಂತ, ರಕ್ತದ ಸಾಂದ್ರತೆಗಿಂತ ಕಡಿಮೆ ಇರ್ತದೆ. ಹೀಗಾಗಿ ಈ ಫ್ಲೂಯಿಡ್ಸು ಜೀವಕೋಶ ಅಥವಾ ಸೆಲ್ಸ್ ಒಳಗಡೆ ಹೋಗ್ತವೆ. ಇಲ್ಲೊಂದು ಸೆಲ್ ಇದೆ ಅಂತಂದರೆ ಇದು ಐ ವಿ ಫ್ಲೂಯಿಡ್ ಅಂತ, ಈ ಐ ವಿ ಫ್ಲೂಯಿಡು ಸೆಲ್ ಒಳಗಡೆ ಹೋಗೋದಕ್ಕೆ ಪಾಸಿಬಲ್ ಆಗುತ್ತೆ ಥ್ರೂ ಈ ಮೆಂಬ್ರೇನ್. ಅಂಥ ಫ್ಲೂಯಿಡ್ಸಿಗೆ ನಾವು ಹೈಪೋಟೋನಿಕ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಹೈಪೋಟೋನಿಕ್ ಸೊಲ್ಯೂಷನ್ಸ್ ಅಂತಂದರೆ ಈ ಸೊಲ್ಯೂಷನ್ಸು ಸೆಲ್ ಒಳಗಡೆ ಹೋಗುವಷ್ಟು ಕಾನ್ಸಂಟ್ರೇಷನ್ನ ಹೊಂದಿರ್ತವೆ. ಅಂದರೆ ಕಡಿಮೆ ಸಾಂದ್ರತೆ ಈ ಐ ವಿ ಫ್ಲೂಯಿಡ್ಸು ಹೊಂದಿರ್ತವೆ. ಫಾರ್ ಎಕ್ಸಾಂಪಲ್ ಹಾಫ್ NS ಅಂತ ಕರಿತೀವಿ, ಅಂದರೆ 0.45% NS. ಈ ಫ್ಲೂಯಿಡು ಸೆಲ್ಸ್ ಒಳಗಡೆ ಹೋಗ್ತಕ್ಕಂಥ ಶಕ್ತಿಯನ್ನು ಹೊಂದಿರುತ್ತೆ. ಅಂದರೆ ಇದರದ ಸಾಂದ್ರತೆ ಕಡಿಮೆ ಇರ್ತದೆ. ಹೀಗಾಗೋದ್ರಿಂದ ಈ ಥರ ಫ್ಲೂಯಿಡ್ಸು ಸೆಲ್ಸ್ ಒಳಗಡೆ ಹೋಗೋದ್ರಿಂದ ಇವು ಸೆಲ್ ಸೈಜನ್ನು ದೊಡ್ಡದು ಮಾಡ್ತವೆ. ಇನ್ನು ಮೂರನೇದಾಗಿ ಹೈಪರ್ಟೋನಿಕ್ ಸೊಲ್ಯೂಷನ್ಸ್. ಹೈಪರ್ಟೋನಿಕ್ ಸೊಲ್ಯೂಷನ್ಸ್ ಅಂದರೆ ಈ ಸೊಲ್ಯೂಷನ್ ಸಾಂದ್ರತೆ ರಕ್ತಕ್ಕಿಂತ ಜಾಸ್ತಿ ಇರ್ತದೆ. ಹೈಪರ್ಟೋನಿಕ್ ಹೆಸರೇ ಹೇಳುವಂತೆ ಹೈಪರ್ಟೋನಿಕ್ ಸೊಲ್ಯೂಷನ್ಸ್ ಸಾಂದ್ರತೆ ಏನಿರ್ತದಲ್ಲ ಅದು ರಕ್ತಕ್ಕಿಂತ ಜಾಸ್ತಿ ಇರುತ್ತೆ. ಹೀಗಾಗಿ ಸೆಲ್ಸ್ ಒಳಗಡೆ ಇರತಕ್ಕಂಥ ಕಾನ್ಸಂಟ್ರೇಷನನ್ನು ಫಾರ್ ಎಕ್ಸಾಂಪಲ್ ಇದೊಂದು ಸೆಲ್ ಅಂತ ತಿಳ್ಕೊಳ್ಳಿ, ಇಲ್ಲೊಂದು ಐ ವಿ ಫ್ಲೂಯಿಡ್ ಮೂವ್ ಆಗ್ತಾ ಇದೆ ಅಂತಂದರೆ
ಈ ಐ ವಿ ಫ್ಲೂಯಿಡ್ ಅಂದರೆ ಹೈಪರ್ಟೋನಿಕ್ ಸೊಲ್ಯೂಷನ್ನು ಸೆಲ್ ಒಳಗಡೆ ಇರ್ತಕ್ಕಂಥ ಕಾನ್ಸಂಟ್ರೇಷನ್ನು ಹೊರಗಡೆ ಜಗ್ಗುವಷ್ಟು ಸಾಂದ್ರತೆಯನ್ನು ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್ಲು ಈಗ ಮೆದುಳಿನ ಬಾವು ಅಂತ ಕರಿತೀವಿ. ಏನಪ್ಪ ಅಂದರೆ ಮೆನಿಂಜೈಟಿಸ್ ಆ ಥರ ಆದಾಗೆಲ್ಲ ಸೆರೆಬ್ರಲ್ ಎಡಿಮಾ ಆಗಿರುತ್ತೆ. ಆ ಟೈಮಲ್ಲಿ ಸೆಲ್ ಸೈಜು ದೊಡ್ಡದಾಗಿರುತ್ತೆ. ಅಲ್ಲಿ ಅಂದರೆ ಬಿಕಾಸ್ ಆಫ್ ಎಡಿಮಾ, ಸೆರೆಬ್ರಲ್ ಎಡಿಮಾ, ಅಲ್ಲಿರ್ತಕ್ಕಂಥ ಸೆಲ್ ಸೈಜು ಫ್ಲೂಯಿಡ್ ಎಲ್ಲ ತುಂಬ್ಕೊಂಡ್ಬಿಟ್ಟು ದೊಡ್ಡದಾಗಿರುತ್ತೆ. ಅಲ್ಲಿ ಇರ್ತಕ್ಕಂಥ ಫ್ಲೂಯಿಡನ್ನು ಹೊರಗಡೆ ಎಳೆಯೋ ಸಲುವಾಗಿ ಹೈಯರ್ ಕಾನ್ಸಂಟ್ರೇಷನ್ ಇರ್ತಕ್ಕಂಥ ಸೊಲ್ಯೂಷನ್ಸನ್ನು ನಾವು ಯೂಸ್ ಮಾಡ್ತೀವಿ. ಆ ಸೊಲ್ಯೂಷನ್ಸ್ಗಳಿಗೆ ನಾವು ಹೈಪರ್ಟೋನಿಕ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಹೈಪರ್ಟೋನಿಕ್ ಸೊಲ್ಯೂಷನ್ಸ್ಗೆ ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ 3% NS ನೀವು ಕೇಳಿರ್ಬೋದು. 3% NS ಆಗಿರ್ಬೋದು, ಅಥವಾ 5% ಡೆಕ್ಸ್ಟ್ರೋಸ್. 5% ಡೆಕ್ಸ್ಟ್ರೋಸನ್ನು ಹೈಪರ್ಟೋನಿಕ್ ಸೊಲ್ಯೂಷನ್ಗೆ ಎಕ್ಸಾಂಪಲ್. ಹೈಪರ್ಟೋನಿಕ್ ಸೊಲ್ಯೂಷನ್ಸು ಸೆಲ್ ಒಳಗಡೆ ಇರ್ತಕ್ಕಂಥ ಫ್ಲೂಯಿಡ್ಸನ್ನು ಹೊರಗಡೆ ಎಳಿತವೆ. ಹೈಪೋಟೋನಿಕ್ ಸೊಲ್ಯೂಷನ್ಸು ಹೊರಗಡೆಯಿಂದ ಒಳಗಡೆ ಹೋಗ್ತವೆ. ಇನ್ನು ಐಸೋಟೋನಿಕ್ ಸೊಲ್ಯೂಷನ್ಸು ಸೆಲ್ ಹೊರಗಡೆ ಇರ್ತವೆ, ಅವು ಸೆಲ್ ಒಳಗಡೆ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ. ಅವತ್ತರ ಕಾನ್ಸಂಟ್ರೇಷನ್ನು ಕಡಿಮೆ ಇರುತ್ತೆ. ಈ 3 ಟೈಪ್ಸ್ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಐ ವಿ ಫ್ಲೂಯಿಡ್ಸ್ ಬಗ್ಗೆ ಕಿರು ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ನರ್ಸಿಂಗ್ ಗೆಳೆಯರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮುಖ್ಯ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.